ನಾನು ನಿಮಗೆ ಪ್ಯೂರೋಸಿಸ್ ಕಂಪನಿಯ ಪ್ಯೂರೋ ಅಕ್ವಾ ಅಂತ ವಾಟರ್ ಪ್ಯೂರಿಫೈರ್ ಕ್ಯಾಬಿನೆಟ್ ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದೀನಿ. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಪ್ಯೂರೋಸಿಸ್ ಕಂಪನಿಯ ಪ್ಯೂರೋ ಅಕ್ವಾ ಅಂತ ವಾಟರ್ ಪ್ಯೂರಿಫೈರ್ ಕ್ಯಾಬಿನೆಟ್ ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದೀನಿ. ಅದರಲ್ಲಿ ಏನೇನು ಆಪ್ಷನ್ ಇರುತ್ತೆ, ಕ್ವಾಲಿಟಿ ಏನಿದೆ, ಸ್ಪೆಸಿಫಿಕೇಶನ್ ಏನೇನ ಅಸೆಂಬ್ಲಿ ಮಾಡ್ಬೋದು, ಅದರಲ್ಲಿ RO, UV, TDS, ಮೋಟ್ರು ಎಲ್ಲ ಕಂಪ್ಲೀಟ್ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಈಗ ನೋಡಿ, ಇದು ಸೇಫ್ಟಿಗೋಸ್ಕರ ಔಟ್ ಸೈಡ್ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಡಬಲ್ ಪ್ರೊಟೆಕ್ಷನ್ ಇರುತ್ತೆ. ಡಬಲ್ ಬಾಕ್ಸ್ ಇದೆ, ಇದರಲ್ಲಿ ಎರಡೆರಡು ಬಾಕ್ಸ್ ಇರುತ್ತೆ. ಇದೊಂದು ಬಾಕ್ಸು. ಇನ್ನೊಂದು ಇದು ನೋಡಿ, ಮೇನ್ ಬಾಕ್ಸ್. ಇದರಲ್ಲಿ 3 ಕಲರ್ ಇದೆ, ಒಟ್ಟು 6 ಕಲರ್ ಇದೆ. ಇದರಲ್ಲಿ ಆಪಲ್ ವೈಟ್, ಮ್ಯಾಟ್ ಬ್ಲಾಕ್, ಮ್ಯಾಟ್ ಗ್ರೇ ಬರುತ್ತೆ ಈ ಬಾಕ್ಸ್ ಅಲ್ಲಿ. ನೋಡಿ, ಇದೆ ಆಪಲ್ ವೈಟ್ ಕಲರ್. ಆಪಲ್ ವೈಟ್ ಕಲರ್ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ನೀವು. ಬಾಕ್ಸ್ ಓಪನ್ ಮಾಡಿದ್ರೆ ಥರ್ಮೋಕೋಲ್ ಸೇಫ್ಟಿಗೋಸ್ಕರ ಕೊಟ್ಟಿರುತ್ತೆ. ಏನು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಕೊಟ್ಟಿರ್ತಾರೆ. ಇದೆ ಆಪಲ್ ವೈಟ್ ಕಲರ್. ಇದು ನೋಡಿ, ಇದು ಸ್ಕ್ರಾಚ್ ಆಗಬಾರ್ದು ಅಂತ ಹೇಳಿ ಕೊಟ್ಟಿರುತ್ತೆ. ಇದೆ ನೋಡಿ ಕ್ಯಾಬಿನೆಟ್. ಇದು ಇಂಡಿಕೇಟರ್ ಬಂದಿದೆ. ಮುಂಚೆ ಇಂಡಿಕೇಟರ್ ಇರ್ತಿರ್ಲಿಲ್ಲ, ಈಗೆಲ್ಲ ಇಂಡಿಕೇಟರ್ ಬಂದಿದೆ. ಅದು ಕೂಡ ಸ್ಕ್ರಾಚ್ ಆಗಬಾರ್ದು ಅಂತೇಳಿ ಕೊಟ್ಟಿರುತ್ತೆ. ಇಂಡಿಕೇಟರ್ ವೈರಿಂಗ್ ಕನೆಕ್ಷನ್ ತೋರಿಸ್ಕೊಡ್ತೀನಿ ನಿಮಗೆ. ಇದು ಕ್ಯಾಪ್ ಲಿಡ್. ಇದ್ರ ಜೊತೆನಲ್ಲಿ ನಿಮಗೆ ಟ್ಯಾಪ್ ಇದೆ. ಓಕೆ, ಬಾಕ್ಸ್ ಜೊತೆನೆ ಬರುತ್ತೆ. ಈ ತರ ಸ್ಟೈಲಿಶ್ ಆಗಿರುತ್ತೆ ಟ್ಯಾಪ್. ಜಸ್ಟ್ ಪುಷ್ ಬ್ಯಾಕ್ ಮಾಡಬಹುದು, ಎತ್ಬೋದು, ಮೇಲೆ ಎತ್ಬೋದು. ಇದು ಫಿಟ್ ಮಾಡಿ ತೋರಿಸ್ತೀನಿ ನಿಮಗೆ. ಅದ್ರ ಜೊತೆ ಸ್ಕ್ರೂ ಕೊಟ್ಟಿರುತ್ತೆ ಬ್ಯಾಕ್ ಸೈಡ್ದು. ಇದು ಟ್ಯಾಪ್ ಫಿಟ್ ಮಾಡಿದ್ರೇನೆ ಇದಕ್ಕೆ ಲುಕ್. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು, ಲೀಕೇಜ್ ಏನಾಗಲ್ಲ. ಈಗ ನೋಡಿ ಲುಕ್ ಇದೆ. ಇದು ಸ್ಟಿಕ್ಕರ್ ಶೀಟ್ ಇರುತ್ತೆ, ಸ್ಟಿಕ್ಕರ್ ಶೀಟು ಮತ್ತೆ ವಾರಂಟಿ ಕಾರ್ಡು. ಇದರಲ್ಲಿ ನಾನು ನಿಮಗೆ ಬರೀ ಕಲರ್ಸ್ ನಿಮಗೆ ಹೇಳಿದ್ದು 3 ಕಲರು, ಇನ್ನ 3 ಕಲರ್ ಬರುತ್ತೆ ಅಂತ ಹೇಳಿದ್ದೆ. ಅದು ಇದರಲ್ಲಿ ಕೊಟ್ಟಿದೆ ನೋಡಿ. 6 ಕಲರ್ ಇದೆ ಒಟ್ಟು.
6 ಕಲರ್ಸ್. ಇದರಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು ವೈಟ್, ಆಪಲ್ ವೈಟ್ ಮಾತ್ರ. ಸ್ಟಿಕ್ಕರ್ ಶೀಟ್ಸ್ ಪ್ಲಸ್ ವಾರಂಟಿ ಕಾರ್ಡ್ ಇದೆ. ಇದು ಡೀಟೇಲ್ಸ್, ಪ್ರಾಡಕ್ಟ್ ಡೀಟೇಲ್ಸ್ ಬಾಕ್ಸ್ ಮೇಲೆ ಹಾಕ್ಲಿಕ್ಕೆ ಕೊಟ್ಟಿರುತ್ತೆ. ಇದು ಟ್ಯಾಂಕು ಫ್ಲೋಟ್ ಸ್ವಿಚ್ ಮತ್ತೆ ಮೇಲ್ಗಡೆ ಕನೆಕ್ಷನ್ ತೆಗೆದು ಪೈಪ್ ಕನೆಕ್ಷನ್ ಟ್ಯಾಂಕು ಕೂಡ ರಿಮೂವ್ ಮಾಡಬಹುದು. ಈ ಕ್ಲಿಪ್ ಕೊಟ್ಟಿದೆ ನೋಡಿ, ಒಂದು ಕ್ಲಿಪ್ ಇದೆ, ಆ ಕ್ಲಿಪ್ ನ ತೆಗೆದ್ರೆ ಆಯ್ತು. ಈ ರೀತಿ ತೆಗಿಬಹುದು, ಈ ರೀತಿ ಟ್ಯಾಂಕ್ ಕೂಡ ತೆಗಿಬಹುದು. ಬಟ್ ಇದು ಸರ್ವಿಸ್ ಮಾಡೋರು ಮಾತ್ರ ಟೆಕ್ನಿಷಿಯನ್ ತೆಗಿಲಿಕ್ಕೆ ಬರುತ್ತೆ. ಕಸ್ಟಮರೇ ತೆಗೆಯೋದು ಸ್ವಲ್ಪ ಕಷ್ಟದ ಕೆಲಸ. ಇದೆಲ್ಲ ವೈರಿಂಗ್ ಕನೆಕ್ಷನ್, ಫ್ಲೋಟ್ ಸ್ವಿಚ್ ಪ್ರತಿಯೊಂದು ಬಿಚ್ಕೋಬೇಕಾಗತ್ತವಾಗ. ಮತ್ತೆ ಅದೇ ತರ ಕೂರಿಸ್ಬೋದು. ಇನ್ ಕೇಸ್ ಯಾವಾಗ ಟ್ಯಾಂಕೆ ತೆಗಿಬೇಕು ಅಂತ ಅಂದ್ರೆ ತೆಗಿಬಹುದು. ಇದು ನೋಡಿ, ಬ್ಯಾಕ್ ಸೈಡ್ ಡೋರ್ ಓಪನ್ ಮಾಡೋದು. ಇದರಲ್ಲಿ ಕ್ಲಾಂಪ್ ಕೊಟ್ಟಿರುತ್ತೆ, 2 ಕ್ಲಾಂಪ್, 4 ಫಿಲ್ಟರ್ ಕೂರುವಂತದ್ದು ಆಪ್ಷನ್ ಇದೆ. ಪ್ಲಸ್ ಇಂಡಿಕೇಟರ್ ವೈರಿಂಗ್ ಕನೆಕ್ಷನ್ ಕೊಟ್ಟಿರುತ್ತೆ. ಇದರಲ್ಲೇ ಆನ್ ಆಫ್, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೆ. ಇದು ಪ್ಲೇಟ್, ಪಂಪ್ ಪ್ಲೇಟ್ ಅಂತ ಹೇಳ್ತೀವಿ ಇದನ್ನ. ಇದರಲ್ಲೇ ಪಂಪ್ ಕೂರೋದು, SV SMP ಪ್ರತಿಯೊಂದು ಇದರಲ್ಲೇ ಬೇಸಲ್ಲಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ಫಿಟ್ ಮಾಡಾದ್ಮೇಲೆ ಪಂಪ್ ಮೇನ್ ಪಂಪ್ ಕೂರಕ್ಕೋಸ್ಕರನೇ ಹೋಲ್ಸ್ ಎಲ್ಲ ಕೊಟ್ಟಿದೆ ನೋಡಿ. ಇದರಲ್ಲಿ ಇದೆಲ್ಲ ಫಿಟ್ ಮಾಡಾದ್ಮೇಲೆ ನೀವು ಇದರಲ್ಲಿ ಸ್ಲೈಡ್ ಮಾಡಿ ಕೂರಿಸ್ಬೋದು. ಎಲ್ಲೋ ವೈಬ್ರೇಷನ್ ಜಾಸ್ತಿ ಶೇಕ್ ಬರಲ್ಲ, ಹಂಗಾಗಿ ಗ್ರೂ ಕೊಟ್ಟಿದೆ ಇದರಲ್ಲಿ. ಇದು ನೋಡಿ, ಕ್ಲಾಂಪು ಇಲ್ಲಿ ಫಿಟ್ ಆಗುತ್ತೆ. ಮೇಲ್ಗಡೆ ಒಂದು ಸೆಟ್, ಕೆಳಗಡೆ ಒಂದು ಸೆಟ್, 2 ಸೆಟ್ ಇದೆ. ಇದರಲ್ಲೇ ಫಿಲ್ಟ್ರು. ಇದರಲ್ಲಿ ನೀವು RO UV TDS ಮಾಡ್ಬೋದು, ಇಲ್ಲಾಂದ್ರೆ RO ಅಲ್ಕಲೈನ್ ಮಾಡ್ಬೋದು. ಯಾಕಂದ್ರೆ ಸೆಡಿಮೆಂಟ್ ಕಾರ್ಬನ್ ಕೂರುತ್ತೆ 2ರಲ್ಲಿ. ಇನ್ನೊಂದ್ರಲ್ಲಿ RO ಮೆಂಬ್ರೇನು, ಇನ್ನೊಂದ್ರಲ್ಲಿ ಅಲ್ಕಲೈನ್ ಬರುತ್ತೆ. ಇಲ್ಲ ಅಲ್ಕಲೈನ್ ಬೇಡ ಅಂದ್ರೆ UV ಮಾಡ್ಬೋದು. ಒಟ್ಟು 4 ಕಂಪಾರ್ಟ್ಮೆಂಟ್ ಇದೆ. ಇನ್ನು ಹೆಚ್ಚಿಗೆ ಮಾಡಕ್ ಹೋದ್ರೆ ಸ್ಪೇಸ್ ಜಾಗ ಆಗಲ್ಲ, ಚಿಕ್ಕ ಫಿಲ್ಟರ್ಗಳು ಹಾಕ್ಬೇಕಾಗತ್ತೆ. ಅದ್ರ ಬದಲು ಇದರಲ್ಲಿ UVF ಅಂದ್ರೆ ಹೊಳೆ ನೀರುಗಳಿಗೆ, ಸೆಡಿಮೆಂಟ್ ಕಾರ್ಬನ್ UF UV ಈ ತರ ಜೋಡಿಸ್ಬೋದು. ಅದ್ ಬಿಟ್ರೆ RO ಅಲ್ಕಲೈನ್, ಸೆಡಿಮೆಂಟ್ ಕಾರ್ಬನ್, RO ಮೆಂಬ್ರೇನು, ಅಲ್ಕಲೈನ್ ಫಿಲ್ಟರ್, ಇದು 2 in 1 ಆಗ್ಬಿಡುತ್ತೆ. 2ಕ್ಕೂ ಯೂಸ್ ಆಗತ್ತೆ ನಿಮಗೆ. ಬೋರ್ ನೀರು, ರಿವರ್ ವಾಟರ್, 2 in 1 ಆಪ್ಷನ್. ಅದ್ ಬಿಟ್ರೆ RO UV TDS, ಸೆಡಿಮೆಂಟ್ ಕಾರ್ಬನ್, RO ಮೆಂಬ್ರೇನು, UV ಹಾಕಿ TDS ಕಂಟ್ರೋಲ್ ಮಾಡಿ ಕೊಡಬೇಕು. ಅದು ಅಷ್ಟೊಂದು ವರ್ತ್ ಅಲ್ಲ TDS ನ ಅಡ್ಜಸ್ಟ್ ಮಾಡಿ ಮಾಡುವಂಥದ್ದು. ಬರೀ ಬೋರ್ ನೀರಿಗಾದ್ರೆ RO UV TDS ಓಕೆ, ಬರೀ ಬೋರ್ ನೀರಿಗಾದ್ರೆ ಮಾತ್ರ. ಬೇರೆದಕ್ಕೆ ಅಷ್ಟೊಂದು ನಿಮಗೆ ವರ್ತ್ ಆಗಲ್ಲ. ಮತ್ತೆ ಇದು ಫುಡ್ ಗ್ರೇಡ್ ಕ್ಯಾಬಿನೆಟ್ ಇದೆ. ಫುಡ್ ಗ್ರೇಡ್ ಕ್ಯಾಬಿನೆಟ್, ಟ್ಯಾಂಕ್ ಕೂಡ ಫುಡ್ ಗ್ರೇಡ್ ಇದೆ. 9 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ. 9 ಲೀಟರ್, 9 ಲೀಟರ್ ಒಂದು ½ ಲೀಟರ್ 1 ಲೀಟರ್ ಕಟ್ ಆಗುತ್ತೆ ಫ್ಲೋಟ್ ಸ್ವಿಚ್ಗೋಸ್ಕರ. ನಿಮಗೆ ಕಂಪ್ಲೀಟ್ ಬಾಕಿದ್ದು ಅಷ್ಟು ನೀರು ಸಿಗತ್ತೆ. ಅಂದ್ರೆ 8 ಲೀಟರ್ ನೀರು ಸಿಗತ್ತೆ. 9 ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇರೋದು. ಓಕೆ, ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಸೆಂಬ್ಲಿಂಗ್ ಮಾಡೋದು ಕಂಪ್ಲೀಟ್ ವಿಡಿಯೋ ಬರುತ್ತೆ. ಯಾವ ತರ ಫಿಟ್ ಆಗತ್ತೆ ಏನು ಅಂತೇಳಿ ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಅದರಲ್ಲಿ. ಈಗ ಸದ್ಯಕ್ಕೆ ನಿಮಗೆ ಕ್ಯಾಬಿನೆಟ್ ಅಲ್ಲಿ ಏನಿದೆ ಏನು ಅದನ್ನ ತೋರಿಸ್ಲಿಕ್ಕೋಸ್ಕರನೇ ವಿಡಿಯೋ ಮಾಡಿರೋದು. ತುಂಬಾ ಈಸಿ ಇದೆ, ಸಿಂಪಲ್. ಜಸ್ಟ್ ಬ್ಯಾಕ್ ಸೈಡ್ ಡೋರ್ ಓಪನ್ ಮಾಡಿದ್ರೆ ಸಾಕು. ಬ್ಯಾಕ್ ಸೈಡ್ ಇದೇ ತರ ಕೂರೋದು. ಇದು ವಾಲ್ ಮೌಂಟಿಂಗ್ ಆಪ್ಷನ್ಗೆ 2 ಹೋಲ್ ಕೊಟ್ಟಿರುತ್ತೆ. ವಾಲ್ ಮೌಂಟಿಂಗ್, ಗೋಡೆಗೆ ಸ್ಕ್ರೂ ಹಾಕಿ ಫಿಟ್ ಮಾಡ್ಬೋದು. ಗೋಡೆಗೆ ಫಿಟ್ ಮಾಡ್ಬೋದು, ಇಲ್ಲಾಂದ್ರೆ ಟೇಬಲ್ ಟಾಪ್ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ಚಿಕ್ಕ ಗ್ಲಾಸ್ ಯೂಸ್ ಆಗತ್ತೆ ಅಷ್ಟೇ. ಯಾಕಂದ್ರೆ ಫ್ಲೋರಿಂಗಿಗೆ ಟಚ್ ಆಗೋದ್ರಿಂದ ಚಿಕ್ಕ ಗ್ಲಾಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದ್ರ ಬದಲು ವಾಲ್ ಮೌಂಟಿಂಗ್ ಆಪ್ಷನ್ ಇದ್ರೆ ವಾಲ್ ಮೌಂಟಿಂಗ್ ಮಾಡ್ಬೋದು. ಯಾಕಂದ್ರೆ ಹೆವಿ ಇರುತ್ತೆ ಇದು.
ಇದೆಲ್ಲ ಇದೆ ನೋಡಿ, ಹೆವಿ ಇದೆ. ಹೆವಿ ಇರೋದ್ರಿಂದ ವಾಲ್ ಮೌಂಟಿಂಗ್ ಮಾಡ್ಬೋದು. ಇದು ಸ್ಟೈಲಿಶ್ ಆಗಿದೆ. ಈಗಿನ ಟ್ರೆಂಡಿಗೆ ಏನು ಜನ ಏನ್ ಟೇಸ್ಟ್ ಕೇಳ್ತಾರೆ, ಇಟಾಲಿಯನ್ ಕಿಚನ್ ಮಾಡಿರ್ತಾರೆ. ಮತ್ತೆ ಕಲರ್ ಆಪ್ಷನ್ಸ್ ಇದೆ, ಬೇಕು ಅಂದ್ರೆ ನಿಮಗೆ ಏನ್ ತೋರಿಸಿದ್ದು ಕಲರ್ ಆಪ್ಷನ್ಸ್ ಇದೆ. 6 ಕಲರ್ ಬರುತ್ತೆ ಒಟ್ಟು, ಟೋಟಲ್ 6 ಕಲರ್ಸ್ ಇದೆ. ಅದ್ರದ್ದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಬರುತ್ತೆ ಅದ್ರದ್ದು. ಓಕೆ ಓಕೆ ಈಗಲೇ ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳಿಗೆ ಅಪ್ಡೇಟ್ ಬರುತ್ತೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಬಟನ್ನ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಯೂರಿಫೈರ್ ಬಗ್ಗೆ, ವಾಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಹೋಗಲ್ಲ. ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಚಾರ್ಜಸ್ ಏನಿರೋದಿಲ್ಲ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.